ನಮಸ್ಕಾರ, ಶಿವಯೋಗ ನ್ಯೂಸ್ನ ನಿಮ್ಮೂರು ನಿಮ್ಮದೂರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ ವೈದ್ಯ. ನಾನಿವತ್ತು ಮುದ್ರಣಕಾಶಿ ಗದಗಲ್ಲಿದ್ದೀನಿ. ಗದಗಿನ ಜನರಿಗೆ ಏನೆಲ್ಲ ಸಮಸ್ಯೆಗಳಿದೆ, ಏನೆಲ್ಲ ದೂರನ್ನು ಜನ ಇವತ್ತು ನಮ್ಮ ಕ್ಯಾಮ್ರಾ ಮುಂದೆ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ, ಜನಗಳ ಹತ್ರ ಹೋಗೋಣ, ಜನಗಳನ್ನು ಮಾತಾಡಿಸೋಣ, ಅವರ ದೂರುಗಳು ಏನು ಅನ್ನುವಂಥದ್ದನ್ನು ಕೇಳೋಣ. ಓಟ್ ಹಾಕ್ರಿ ಅಂತ ಬರ್ತಾರ, ಒಂದು ಮನೆ ಕೊಟ್ಟಿಲ್ಲ, ಅದು ಮಠ ಕೊಟ್ಟಿಲ್ಲ. ಹೋರಿ 15 ದಿವಸ 20 ದಿವಸ ಆತ ನೀರು ಬಂದಿಲ್ಲ. ನಾವು ಏನು ಕುಡಿಯೋನು ಹೇಳಿ 2 ತಿಂಗಳಿನ ಆತ ನೀರಿಲ್ಲ. ಬರೀ ಕಾಂಕ್ರೀಟ್ ಹಾಕಿ ಕೊಡ್ರಿ ಅಂದ್ರೆ ಕಾಂಕ್ರೀಟ್ ಹಾಕಿ ಕೊಡಕ್ತಿಲ್ಲ. ಇದು ಕುಡಿಯೋ ನೀರಿನ ಅವಸ್ಥೆ. ಗಟರ ತುಂಬಿ ಬಂತಂದ್ರೆ ನೀರು ಒಳಗೆ ಬರ್ತಾವ್ರಿ. ಯಾರು ಏನು ಬಂದು ನಮ್ಗೆ ಕೇಳಂಗಿಲ್ಲ ಸರ್. ಹಿಂದ ಹೊಲಸು ನಾರ್ತೈತಿ. ನೋಡಿ ಸರ ಇಲ್ಲಿ ಸುಳ್ಳು ಹೇಳಿದ್ರೆ ನೋಡಿಲ್ಲ ಸೊಳ್ಳಿ ಕಡಸಿದ್ದಿತ್ತು. ನೋಡಿ ಸರ ಇಲ್ಲಿ ಸುಳ್ಳು ಹೇಳಿದ್ರೆ ನೋಡಿಲ್ಲ ಸೊಳ್ಳಿ ಕಡಸಿದ್ದಿತ್ತು. ಹುಳ ಆದ್ರೂ ಕುಡಿಬೇಕು, ಹುಳ ಹಾಲಿಲ್ಲ ಅಂದ್ರೆ ಕುಡಿಬೇಕು. ನಮ್ಗೆ ಓಣಿ ಮೆಂಬರ್ ಇಲ್ಲಲ್ರಿ, ಯಾರೇ ಮಾಡ್ಬೇಕ್ರಿ? ದವಾಖಾನೆ ಇಲ್ಲ, ಅಂಗನವಾಡಿ ಇಲ್ಲ, ಯಾವ ಸೌಕರ್ಯ ಇಲ್ಲ. ನೀರಿಂದ ಸಮಸ್ಯೆ ಅದು ಏನು ಮುಗಿಯಂಗಿಲ್ಲ, ಮುಗಿಯೋದು ಇಲ್ಲ. ಮಳೆ ಅಂತರೂ ಬಂದುಬಿಟ್ರೆ ಮುಗಿದೋಯ್ತು ಸರ್. ಅಡ್ಡಾಡೋದು ಪ್ರಾಬ್ಲಮ್ ಐತೆ. ಕುಡಿಯುವ ನೀರೇ ಈಗ ಚರಂಡಿ ಪಾಲ ಆಗ್ತಾ ಇದೆ. 1 ತಿಂಗಳು 2 ತಿಂಗಳು ಬರ್ತಾವ್ರಿ. ಅದ್ರಾಗ ಹುಳ ಇತ್ತು, ಸೋಸಿ ಕುಡ್ತೀವ್ರಿ. ಹೇಳ್ರಿ ಅವ್ರಿಗೆ ಮ್ಯಾಲೆ ಅವ್ರಿಗೆ ರೋಡ್ ಮಾಡ್ರಿ, ಗಟಾರ ಮಾಡ್ರಿ, ನೀರು ಬರಬೇಕು ಸರಿಯಾಗಿ. ತಿಂಗಳಿದಿನ ಸಾತ್ ನೋಡಿ ನೀರಿಲ್ಲ. ಯಾವ ನಾವು ಬಿಜಾಪುರ ಸೈಡ್ದವ್ರಿ, ಇಲ್ಲಿ ಗದಗ. ಎಲ್ಲಿ ಇರ್ತಾರೆ ಗದಗದಾಗ? ರಾಜಗೊಂಡ ನಗರ. ನೀರಿನ ಸಮಸ್ಯೆ ಹೆಂಗೈತಮ್ಮ? ನೀರಿಂದ ತ್ರಾಸ ಐತ್ರಿ ಅಲ್ಲಿ ರಾಜಗೊಂಡ ನಗರ. ಮತ್ತೇನು ತ್ರಾಸ ಐತಿ ಊರಾಗ? ಮತ್ತೇನಿಲ್ರಿ, ನೀರಿಂದ ಒಂದೇ ರೀ. ಮಳೆ ಬಂದ್ರೆ ಮಳೆ ಬಂದ್ರ ಏನು ಮನಿ ಇರಾಕದಾವ್ರಿ, ಮತ್ತೆ ಮನಿ ಇರಾಕದಾವ್ರಿ, ಬಾಡಿಗೆ ಅದ. ಅಂದ್ರೆ ಈಗ ಎಷ್ಟು ದಿನಕ್ಕೊಮ್ಮೆ ಬರ್ತದೆ ನೀರು? ಅಲ್ಲೇ 15 ದಿನಕ್ಕೊಮ್ಮೆ, 2 ದಿನ ಮಳೆಗಾಲ ಇತ್ತಂದ್ರೆ 2 ದಿನಕ್ಕೊಂಡ್ಬಿಡ್ತಾರೆ. ಇಲ್ಲಿಗಾರ 15 ದಿನಕ್ಕೆ. 15 ದಿನಕ್ಕೊಮ್ಮೆ. 15 ದಿನ ನೀರು ಇಲ್ಲ ಅಂದ್ರೆ ಹೆಂಗಮ್ಮ? ನೀರು ಟ್ಯಾಂಕರ್ ಅದ ಹಾಕೋಸ್ಕೊತೀರಿ. ಟ್ಯಾಂಕರ್ ಅಯ್ಯೋ ಮಳಿ ಇಲ್ರಿ, ಏನ್ ಮಾಡೋನು, ಏನ್ ತಿನ್ನೋನು? ನಮಗ್ 2,000 ಹಾಕೋಲ್ಲ ಅವನು. ಯಾರು ಅವ ಅಂದ್ರೆ? ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅದಕ್ಕೆ ಆಗ್ತಾನೆ ಈಗ. ಮತ್ತೇನ್ ಮಾಡ್ತಾನ? ಹೊಸ ಮುಖ್ಯಮಂತ್ರಿ ಈಗ ಅವ ಮತ್ತೆ ಇಲ್ರಿಪ್ಪ. ಡಿ ಕೆ ಶಿವಕುಮಾರ್ ರೀ. ಡಿ ಕೆ ಶಿವಕುಮಾರ್ ನಮ್ದ ತಗೊಂಡ್ ನಮ್ದ ಆಗ್ತಾರ ಬಿಡ್ರಿ. ಯಾರು ಬಂದ್ರಿ ಏನ್ ಆಗದೈತಿ ನಮಗ್? ಎದಕ್ಕಂತೀರಿ? ಎಲ್ಲರಿಗೂ ಬರುತ್ತೆ. ಅಲ್ರಿ, ನಮ್ದ ತಗೊಂಡ್ ನಮಗ ಹಾಕ್ತಾರ ಅವ್ರ ರೊಕ್ಕನ. ಇಲ್ಲೆಲ್ಲ ಎರ್ಸಾಕತ್ತಾರ. ಮತ್ತೆ ಅವ್ರು 2,000 ಹಾಕ್ತಾರ ಅಂತಂದ ಹೇಳಾಕತ್ತೀರಿ. ಹಾಕ್ತೇನೆ ಅಲ್ಲಿ ರೊಕ್ಕ, ನಿಮ್ಮ ಅಪ್ಪನ ಮಾರಿ ಹಾಕ್ತೇನೆ ಅವ್ರಿಗೆ ರೊಕ್ಕ. ಮತ್ತೇನ ಅವ್ರನ್ನ ಮುಂದ್ ತಂದ್ರ ಎಲ್ಲಾರು ಚಂದಂಗ ಇರ್ತೇವಿ. ನಮ್ಗೇನಪ್ಪ ಅವ್ರ ಲಾಭ ಐತಿ? ಅವ್ರಿಗೆ ಮುಂದ್ ತೊಂಬಂದ್ ಆರಿಸಿ ಬಂದ್ ನಮಸ್ಕಾರ ನಮಸ್ಕಾರ ಓಟ್ ಹಾಕ್ರಿ ಅಂತ ಬರ್ತಾರ. ಒಂದ್ ಮನೆ ಕೊಟ್ಟಿಲ್ಲ, ಅದು ಮಠ ಕೊಟ್ಟಿಲ್ಲ. ಹೋರಿ ಕುಟುಂಬಕ್ಕೆ ಕುಂತು ದುಡ್ಕೊಂತ ತಿನ್ನಾಕತ್ತೀವಿ. ಕೊಡಾಕತ್ತಾನ ಮತ್ತೆ ಏನ್ ನಡೀತೈತಿ ಇಲ್ಲ? ನಮ್ ದುಡ್ದಿದ್ ನಮಗ್ ಕೊಡಾಕ ನಿಂದು ಬಾರಿ. ಹಿಂಗಾದ್ರೆ ಹೆಂಗ್? ನಿಂಗ್ ಮತ್ತೆ ಇನ್ನೂ ಎಷ್ಟು ಕೊಡ್ಬೇಕು? ನಾವ್ ಎಬ್ಬಿಸ್ಕೊಂತಾನೆ ಎದ್ದು ಕುಂತ ಕುರ್ತೀನಿ ಹಾಕೊಂತ ನಮ್ಗ ಹಾಕಾಕತ್ತಾನ ಬಿಡ. ಈ ಗದಗದಾಗ ನೀರ್ ಬರತ್ತಿಲ್ಲ, ಅದನ್ನ ಹೇಳ್ರಿ. ನೀರಂತೂ ಇಲ್ಲ ಎಲ್ ಬಿಡ್ರಿ. 15 ದಿವಸ 20 ದಿವಸ ಆತ ನೀರಿಲ್ಲ. ನಿನ್ನೆ ಟ್ರಾಕ್ಟರ್ ಕೊಟ್ಟು ಕಾಸಾಕತ್ತಾರ. ನೀರಿಲ್ಲ ಪಾರಿಲ್ಲ. 15 ದಿವಸ 20 ದಿವಸ ಆತ ನೀರು ಬಂದಿಲ್ಲ. ನಾವ್ ಏನು ಕುಡಿಯೋನು ಹೇಳ್ರಿ? ಈಗ ನಿನ್ನೆ ಟ್ರಾಕ್ಟರ್ ತೊಗೊಂಡ್ ಓಣಿ ಕಾಸಾಕತ್ತಾನ. ಅವು ನೀರ್ ಯಾ ನೀರೇನ್ ಸುಡ್ಗಾಡ ಅವ ಕುಡಿಯಾಕ ಹಾಕೊಂಡಿವಿ. ಈ ಹೊಟ್ಟೆರ ಜಾಡ್ಸ್ಲಿ, ಹೇಳಟ್ರ ಹತ್ಲಿ. ನಮಗ್ ಬಡವ್ರು ಬಿದ್ರ ನಮ್ಮನ್ ನೋಡ್ರಿ ಅವ್ರ ಅದಾರ ಹೇಳ್ರಿ. ಕಾರಪ್ಪ ಅಲ್ವಾ, ಮುಂದ್ ತರ್ಬೇಕ, ಅವ್ರನ್ನ ಮುಂದ್ ತರ್ಬೇಕ ಅಂತಂದಿ. ಮತ್ತ ನೀರಿಲ್ಲ, ಈಗ ತರ್ತೇನ ಮುಂದ? ನೀರ್ ಕೊಡ್ಲಿಲ್ಲ ಅಂದ್ರೆ ಮುಂದ್ ತರ್ತೇನ? ಈಗ ಬ್ಯಾಸಿಗೆ ನೀರ್ ಇಲ್ರಿ. ಈಗ ಇಲ್ಲಿಗಿಲ್ಲ ನೀರ್. 15-20 ದಿನಕ್ಕೆ ನೀರ್ ಬಿಡಕತ್ತಾರ. ಮತ್ತೆ ಈಗ ಗಾಡಿಲೇ ನೀರ್ ಬಿಡ್ಸಕತ್ತಾರ. ಮತ್ತೆ ಅವನ್ನ ಕುಡಿದು ಅವನ್ನ ಹಾಕೊಳ್ಳುದ್ರಿ. ಈ ಶೌಚಾಲಯ ಅದೆಲ್ಲ ಸೌಕರ್ಯ ಐತನ? ಶೌಚಾಲಯ ಇದೆಲ್ಲ ಸೌಕರ್ಯ ಐತನ? ಪೈಖಾನ್ ಮಾಡ್ಯಾರ, ನೀರ ಇಲ್ಲಲ್ಲ ಅದಕ್ಕೆ ನೀರ ಇಲ್ಲಲ್ರಿ ಅಪ್ಪ. ಪೈಖಾನಿ ಮಾಡ್ಯಾರ, ಶೌಚಾಲಯ ಮಾಡ್ಯಾರ, ಮಾಡ್ಕೊಟ್ಟಾರ. ನೀರ ಇಲ್ಲ ಅದಕ್ಕೆ, ನೀರ ಇಲ್ಲ. ಹಿಡ್ದಿನ ಬಿಟ್ಟಾರ. ಈಗಾಗ್ಲೇ 2 ತಿಂಗಳ ದಿನ ಆತ ನೀರಿಲ್ಲ. ಈಗ 24 into 7 ಅಂತ ಮಾಡ್ಯಾರ್ರಿ. ಒಟ್ಟ ನೀರಂತೂ
ಈಗ ಮುಂಜಾನೆ 5 ಗಂಟೆಗೆ ಬಿಡ್ತಾನ್ರವ, ರಾತ್ರಿ ತನಕ ತುಂಬಬೇಕು ನೋಡ್ರಿ ನೀರು. ಆ ಟೈಪ್ ಒಂದ್ಸಲ ಸಣ್ಣ ಮಕ್ಕಳು ಹುಚ್ಚು ಒಯ್ದಂಗೆ ಆಗಾಕತ್ತಾವು. ಟೊಂಟು ಶಿವನ್ ಅಂತಾರೆ. ಇದಕ್ಕೇನು ಎಲ್ಲ ಹೇಳಿ ಎಲ್ಲಾರ ಮುಂದೆ ಹೇಳಿವಿ, ಏನ್ ಕೆಲಸ ಆಗೋವಲ್ದು. ಹಿಂಗೆ ಎಲ್ಲಾನು ಬೇಡ್ಕೊಂಡು ತಿನ್ನೋದು ಇದ್ದಿದ್ದು. ಈಗ ನಮ್ಗೊಂದು ಅಂಗಡಿ ಐತಿ, ನೀವು ಹಿರಿಯರು ಎಲ್ಲಾರು ಕೂಡಿ ಒಂದು ನನ್ಗೆ ಜವಾಬ್ದಾರಿ ಕೊಟ್ಟಿರಿ ಒಂದು ಅಂಗಡಿ. ನಾ ಅಂಗಡಿ ಒಳಗ್ಲಿಂತ್ರ ಎಲ್ಲ ಫ್ರೀ ಕೊಟ್ರೆ ಯಾರ್ದು ದುಡ್ಡು ಹೋಗತ್ತರ? ಅದು ನಮ್ದು ಎಲ್ಲಾರ್ದು ದುಡ್ಡು. ಅದು ಅವ್ರಿಗೆ ಶಿಕ್ಷಣ ಒಳ್ಳೇದು ಕೊಡ್ಬೇಕು. ನಾವು ಗದಗಿನ ಹೆಣ್ಮಕ್ಳು ಬಾಂಡಿ ತಿಕ್ಕಕ್ಕೆ ಹೋಗ್ಬೇಕು. ಚಾರ್ ಅಂಗಡಿಗೆ ಮನಿಗಳಿಗೆ ಬಾಂಡಿ ತಿಕ್ಕಕ್ಕೆ ಹೋಗ್ಬೇಕು. ಅಲ್ಲಿದ್ದ ಬಂದ ಒಂದೆರಡು ಮಿಲ್ಲರ ಹೆಣ್ಮಕ್ಳು ಗಂಡ್ಮಕ್ಳು ದುಡಿತಾರೆ ಅಪ್ಪ. ಎಲ್ಲೈತೆ ದುಡಿಯಕ್ಕೆ? ಒಂದು ಮಿಲ್ ಇಲ್ಲ, ಇಂಡಸ್ಟ್ರಿ ಇಲ್ಲ, ಏನೂ ಇಲ್ಲ ಯಪ್ಪ. ಮತ್ತು ಅದ ನೋಡಿ ಹೇಳಂದ್ರೆ ನಾವು ಹಳೆ ಕಾಲದ ಮಂದಿ ನನ್ನ ಮೊಮ್ಮಗನ ಏನು ಹೇಳ್ಬೇಕು, ಒಟ್ಟಿಗೆ ಚಲೋ ಆಗೋದು ಕೇಳೋದು. ಸಮಸ್ಯೆಗಳಂತ ಏನದ ಮೇಡಮ್? ಸಮಸ್ಯೆ ಅಂದ್ರೆ 2,000 ಬರೋಲ್ರಿ, ಇದ ಒಂದು ಸಮಸ್ಯೆ ರೀ. 2,000 ರೂಪಾಯಿಗೆ ಮತ್ತೆ ಮರುಪರಿಶೀಲನೆ ಮಾಡಬೇಕು, ಅರ್ಜಿ ಹಾಕಬೇಕು ಅಂತ ಹೇಳಿದ್ದಾರೆ. ಅದೇನು ಅಪ್ಲೈ ಮಾಡ್ತಿದ್ರೆ? ಇಲ್ಲ ಸರ್, ಬೇಡ ಸರ್. ಈಗ 2,000 ರೂಪಾಯಿ ಬೇಡ. ಈಗ ಮಕ್ಕಳಿಗೆ ಮಾಡಿದ್ರೆ ಸಾಕ್ರಿ. ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಕಿದ್ರೆ ಚಲೋ ಆಗತ್ರಿ ಮಕ್ಕಳಿಗೆ. ಹ್ಞೂ ರೀ, ಅವ್ರ ಶಿಕ್ಷಣಕ್ಕೆ ಅನುಕೂಲ ಆಕತ್ರಿ. ನೀರು ಬರ್ತದ ನಿಮ್ಮ ಒಳಗೆ? ನೀರು ಬರಂಗಿಲ್ರಿ. 20 ದಿವಸ ಆತು ಬಂದೇ ಇಲ್ಲ. 20 ದಿನ ಆತ? ಹೆಂಗ್ ಇಡ್ತೀವ ನೀರಿಲ್ಲ? ಮತ್ತೇನ್ ಮಾಡ್ಬೇಕ್ರಿ? ಡ್ರಮ್ ತುಂಬ್ಕೊಂಡು ಇಟ್ಕೊಂಡಿರ್ತೇವ್ರಿ. ಡ್ರಮ್ನ್ಯಾನು ನೀರು ಕುಡಿತೀವಿ. ಡ್ರಮ್ನಾಗ ಅದ್ರಾಗ ಹುಳ ಗಿಳ ಸೋಸಿ ಕುಡಿತೀವಿ. ಮತ್ತೇನು ನಿರ್ವಹಣೆ ಇಲ್ರಿ, ನೀರ ಸಿಗಂಗಿಲ್ಲ ಅಲ್ಲಿ. ಮತ್ತೆ ಅಲ್ಲೆಲ್ಲ ಶುದ್ಧ ನೀರಿಂದ ಅದೆಲ್ಲ ಮಾಡ್ಯಾರ್ರಿ. ತರೋರ್ ಬೇಕಲ್ರಿ. ನಮಸ್ಕಾರ. ಗದಗ ನಗರದ 32ನೇ ವಾರ್ಡ್ನಲ್ಲಿ ನಾವಿದ್ದೀವಿ. ಒಂದು ವಾರ್ಡ್ಗೆ ಅಥವಾ ಒಂದು ಏರಿಯಾಕ್ಕೆ ನೀವೇನಾದರೂ ಎಂಟ್ರಿ ಆಗಬೇಕಾದ್ರೆ ಬೃಹತ್ ಪ್ರಮಾಣದ ಕಮಾನುಗಳು ನಿಮ್ಮನ್ನು ಸ್ವಾಗತ ಮಾಡುತ್ತೆ. ಈ ಏರಿಯಾದ ಎಂಟ್ರೆನ್ಸ್ ಇದು. ಈ ಏರಿಯಾ ಹೆಂಗೆ ಸ್ವಾಗತ ಮಾಡುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಹಿಂಗೆ ಸ್ವಾಗತ ಮಾಡುತ್ತೆ ನೋಡಿ. ಕಸದ ರಾಶಿ, ಇಲ್ಲಿ ಗಟಾರು, ಗಟರಲ್ಲಿ ಈ ದುರ್ವಾಸನೆ, ಈ ಮಾಲಿನ್ಯ, ಈ ಅವಸ್ಥೆ ಈ ನಿಮ್ಮ ಗದಗ ನಗರದ 32ನೇ ವಾರ್ಡಿಗೆ ಇದು ಈ ರೀತಿಯಾಗಿ ಸ್ವಾಗತ ಮಾಡುತ್ತೆ. ಬನ್ನಿ, ನಾನೀಗ 32ನೇ ವಾರ್ಡಿಗೆ ಎಂಟ್ರಿ ಆಗ್ತೀನಿ. ಇಲ್ಲಿ ಅನೇಕ ಜನ ತಮ್ಮ ದೂರುಗಳನ್ನು ಹೇಳ್ಕೊಳ್ತಾರೆ. ನೋಡ್ಬೋದು ನೀವು ದೃಶ್ಯಾವಳಿಗಳಲ್ಲಿ ಹೆಂಗಿದೆ ಗಟ್ರು ಅಂತ. ಅಕ್ಕ ಪಕ್ಕ ಮನೆ ಹಿತ್ತಲಲ್ಲಿ ಚರಂಡಿ. ಇಂತಹ ವ್ಯವಸ್ಥೆಯಲ್ಲಿ ಜನ ಹೆಂಗೆ ಬದುಕ್ತಾರೆ ಅನ್ನೋದೇ ದೊಡ್ಡ ಆಶ್ಚರ್ಯ ಆಗಿದೆ. ಆದರೆ ಈ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಇದು ಗಮನಕ್ಕೆ ಬರ್ತಾ ಇಲ್ವಾ ಅಂತ ಜನಗಳನ್ನು ಮಾತಾಡ್ಸೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಎಷ್ಟು ವರ್ಷದಿಂದ ಇದ್ರಿ? ಈ 40 ವರ್ಷ ಸರ್. ಏನು ಮೇಜರ್ ಪ್ರಾಬ್ಲಮ್ ಏನು? ದೂರ ಏನು ನಿಮ್ಮ? ಬರ ತುಂಬಿ ಹರಿತೈತ್ರಿ. ಟಾಯ್ಲೆಟ್ ಇಲ್ರಿ. ಇದೆಲ್ಲ ಚಂಬರ್ ಇರ್ತೈತ್ರಿ. ಇದು ಒಳ್ಳೆ ಯಾವ ಟಾಯ್ಲೆಟ್ ನಮ್ಮ ಓಣ್ಯಾಗಿಲ್ರಿ. ಬೇರೆ ಬಂದು ತುಂಬಿ ಐತ್ರಿ ಎಲ್ಲ. ಇದು ಅದ್ರ ವಾಸನೆ ಕುಡ್ಕೊಂಡು ನಾ ಕುಂದಿರ್ಬೇಕ್ರಿ. 1 ತಿಂಗಳು ನೀರು ಬಿಡ್ತಾನ್ರಿ. ಗಟರ್ ನೋಡ್ರಿ ಆ ನಮ್ಮನೆ ವಾಸನೆ ಐತ್ರಿ ಸರ್. ಇಲ್ಲ ನಂಗಿಲ್ರಿ. ಕುಡ್ದು ವಾಸನೆ ಆಗಿ 40 ವರ್ಷ ಗಂಟ್ಲೆ ನಾವು ಇದೇ ಥರನ ಇದೆ ನೋಡ್ರಿ ಸರ್. ನಾವು ಎಷ್ಟು ತಡ್ಕೋಬೇಕ್ರಿ ಹಂಗಾರಿ? ಇದೆಲ್ಲ ತುಂಬಿದ ಇರ್ತೈತಿ. ಇದು ಬೇರೆ ಚಂಬರ್ ಇದೆ ಎಲ್ಲ. ನಮ್ಮ ಓಣಿ ಅವಿಲ್ರಿ ಸರ್ ಇಲ್ಲಿ. ಇದಕ್ಕೆ ವಾಸನೆ ಬರ್ತಾರೆ. ಈ ಓಣಿ ಮೆಂಬರ್ ಯಾರು ಬರಂಗಿಲ್ಲ. ನಾವು ಕೇಳಕ್ ಹೋದಾರ ಬರ್ತೀಯಮ್ಮ. ಇಲ್ಲಿ ಏನೋ ಸೌಕರ್ಯ ಇಲ್ರಿ. ಕುಡಿಯೋ ನೀರು 20 ದಿವಸ 15 ದಿವಸ. ಟಾಯ್ಲೆಟಿನ ಪ್ರಾಬ್ಲಮ್, ನೀರಿನ ಪ್ರಾಬ್ಲಮ್, ಓಣಿ ಪ್ರಾಬ್ಲಮ್. ಇದಕ್ ಮುಂದೆ ಹೆಂಗ್ರಿ? ಓಟದಾಗ ನಮಸ್ಕಾರ ಕೈ ಮುಗಿತ್ ಹಾಕ್ರಿ ಅಂತಾರ. ಅವ್ರು ಹಾಕ್ರಿ ಅಂತಾರ, ನೀವು ಹಾಕ್ತಿವಿ. ಹೌದು. ಎದಕ್ಕೆ ಹಾಕ್ತೀರಿ? ಸಾಲಿ ಕಲ್ತಿಲ್ಲ, ಹೆಬ್ಬಟ್ಟು ಹೊತ್ತಿ ಬಿಡ್ತೀವಲ್ಲ. ಹೆಬ್ಬಟ್ಟು ಹೊತ್ತಿ ಬಿಡ್ತೀರ. ಮತ್ತೆ ಇದು ಚರಂಡಿ ಇಲ್ಲ, ಇದಿಲ್ಲ. ಕರೆಪರ ಮುಡ್ಸಿದ್ರ ಗೊತ್ತಾಗದ. ನಾವು ಸಾಲಿ ಕಲ್ತಿಲ್ಲ. ಈ ಬಂದರ್ ಸರ್ ಬರ್ರಿ ಸರ್ ಅಂತೀವಿ. ಹಾಕ್ಬಿಟ್ಟು ಮಾಡ್ತೀವಿ ಅಂತಾರ. ಅಲ್ಲಿ ಬರಂಗೇ ಇಲ್ಲ, ಕುಡಿಯೋ ನೀರಿಲ್ಲ. ಹೆಂಗ್ ಇಟ್ಕೋತಿರೋದು ನೀರು? ಒಂದೊಂದ್ ತಿಂಗಳ ಗಟ್ಲೆ ಬರೋ ನೀರ್ನ ಡಬ್ಬಿಗೆ ತುಂಬಿ ಇಟ್ಕೊಂತೀರಿ. ಅವನ ಒಂದ್ ತಿಂಗಳ ನೀರು ಅವನ ಕುಡಿಬೇಕ್ರಿ. ನಾವು ಆ ನಳ ಬಂದಾಗ ಮತ್ತೆ ತೊಳ್ಕೊಂಡ್ ತುಂಬ್ಕೊಂಡು ಇಟ್ಕೋಬೇಕ್ರಿ ಇಷ್ಟ. ಹುಳ ಆದ್ರ ಕುಡಿಬೇಕು, ಹುಳ ಹಾಲಿಲ್ಲ ಅಂದ್ರೆ ಕುಡಿಬೇಕ್ರಿ. ನಮ್ ಜೋಡಿ ಮೆಂಬರ್ ಇಲ್ಲಲ್ರಿ. ಯಾರು ಏನ್ ಮಾಡ್ಬೇಕ್ರಿ? ಮೆಂಬರ್ ಬಂದಾಗ ಬಿಡ್ತೀನಿ ತೋರ ಅಂತ ಹೇಳಿ ಕಳಿಸ್ತಾನ್ರಿ. ಇದೆಲ್ಲ ವಾಸನೆ ಕುಡಿಬೇಕ್ರಿ. ನಮ್ ಪೈಕಿ ಓಣೆ ಯಾವ ಇಲ್ರಿ. ಬೇರೆ ಪೈಕಿ ನೀರ್ ಬರ್ತೈತ್ರಿ, ಸಣ್ಣ ಬಂದ್ ಕುಂತೈತ್ರಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕ್ರಿ? ಗಟ್ರ ನೀರು ಬರ್ತೈತ್ರಿ. ಅಲ್ಲಿ ಮನೆ ಎಲ್ಲ ಬಾಗ್ಲ ಆ ಕಡೆ ಅದಾವ್ರಿ. ಬರೀ ಗಾಟ್ರಿ ವಾಸನೆ ಕೊಡ್ರ. ಅದಕ್ಕೆ ಬೆಡ್ ಕೊಡ್ಬೇಕ್ರಿ. ಅದಕ್ಕೆ 40 ವರ್ಷದ ಜೀವನ ಮಾಡಕ್ ಕುಂತ ನಾವ್ ಇಲ್ಲಿ ಒಂದ್ ತಟಗೂ ಏನಿಲ್ರಿ. ಈ ಮೆಂಬರ್ ಅಂತಾರ ಬಂದ್ ಬಂದ್ ಹೇಳ್ರಿ ಹಿಂಗ್ ಮಾಡ್ರಿ. ಅವ್ನ ಮನಿ ಬಾರ್ ಹೋಗ್ಕೋಬೇಕ್ರಿ ಕುಂತ್ಕೊಂಡ್ ಹೋಗಿ ನಾವ್ ಎಲ್ಲಾರ. ಗದಗಿಂದನವ್ರಿಗೆ ಗದಗಿಂದ ಏನೈತ್ ನೋಡ್ರಿ, ಗಟ್ರ ನೀರ ಕುಡಿಸ್ತೀನಿ ಅಂತಂದ್ ಹೇಳ್ಯಾರ. ಯಾರು ಅಂದಾರ್ರಿ? ಎದಕ್ಕೆ ಆ ಮಾತು ಯಾಕಂದ್ರ? ಎಲ್ಲ ಶಾಸಕರು ಅಂದಾರ, ಮೆಂಬರ್ಗಳರ ಅಂದಾರ, ಎಲ್ಲಾರು ಅಂದಾರ. ಯಾಕಂತ? ಹೌದ್, ಮತ್ತೆ ಇಲ್ಲಿಯವ್ರು ಏನು ಮಾಡಲ್ಲ. 40 ವರ್ಷ ಆಯ್ತು ನಾವ್ ಇಲ್ಲಿ ಬಂದು. ಇವತ್ತಿಗೂ ಬರೀ ಕಾಂಕ್ರೀಟ್ ಹಾಕಿ ಕೊಡ್ರಿ ಅಂದ್ರೆ ಕಾಂಕ್ರೀಟ್ ಹಾಕಿ ಕೊಡಕ್ತಿಲ್ಲ ಅಲ್ಲಿ.
ಅಂದ್ರೆ ನೀವು ಯಾವ ತರ ಕೇಳಿರಿ, ಏನು ಹೋರಾಟ ಮಾಡಿರಿ, ಏನ್ ಗತಿ ಏನ್ ಎಲ್ಲಾ ಹೋರಾಟನೂ ಮಾಡಿವಿ ಸರ್, ಎಲ್ಲಾ ತರನು ಹೋರಾಟ ಮಾಡಿವಿ. ಅವ್ರ ಮನಿಗೂ ಅಡ್ಡಾಡಿ ಬಂದಿವಿ, ಶಾಸಕರ ಮನಿಗೆ, ಎಲ್ಲಾರ ಮನಿಗೂ ಬಂದಿವಿ. ಏನೇ ಕೆಲಸ ಆಗಿಲ್ಲ, ಬರೀ ಆಶ್ವಾಸನೆ ಮಾಡ್ಕೊಡ್ತೀವಿ ಅಷ್ಟ. ಇದ್ರೊಳಗಡೆ ಹುಳ ಇದೆ, ಕಸ ಇದೆ, ಇದು ಕುಡಿಯೋ ನೀರಿನ ಅವಸ್ಥೆ. ಸರ್ ಎಲ್ಲಾರ್ಗು ಹೇಳ್ಬೇಕಂದ್ರೆ ಇಲ್ಲಿ ಹರಿಯೋದು ಹುಡುಗ್ಯಾರ ಅದಾರಿ ಸರ್. ಎಲ್ಲರೂ ಕೆರಿ ತೊಗೊಂಡು ಈಗ ಚರ್ಗಿ ತೊಗೊಂಡು ಹೋಗ್ಬೇಕ್ರಿ ಕೆರಿ ಕಡೆ. ಮೆಂಬರ್ಗೆ ಹೋಗಿ ಹೇಳಿದ್ರೆ ಅಂದ್ರೆ ಮೆಂಬರ್ ಒಂದೇ ರೆಸ್ಪಾನ್ಸ್ ಮಾಡಂಗಿಲ್ರಿ, ಏನಿಲ್ಲ ಬರ್ತೀನಿ ಹೋಗ್ತೀನಿ ಬಂದು ಅದು ಡಬ್ಬಿಗತ್ತೆ ಮಾಡಿ ಹೋಗಿದ್ರು ಶೌಚಾಲಯಗತ್ತೆ. ಅದಕ್ಕೇನು ಪರಿಹಾರ ಇಲ್ರಿ. ತಾವು ರೊಕ್ಕ ಅಕೌಂಟ್ನ ನಂಬರ್ ತಗೊಂಡ್ರು, ರೊಕ್ಕ ತಗೊಂಡ್ರು, ಎಲ್ಲ ಮಾಡ್ಕೊಂಡ್ರು ಅವ್ರು. ನಮ್ಗಂತೂ ಪರಿಹಾರ ಮಾಡಿ ಅದು ಶೌಚಾಲಯ ಮಾಡ್ಯಾರಲ್ರಿ ಸರ್, ಅಲ್ಲಿ ಡಬ್ಬಿಗತ್ತೆ ಮಾಡ್ಯಾರ ನೋಡ್ರಿ ಸರ್. ಹಂಗತ್ತೆ ಮಾಡಿ ಹೋದ್ರೆ ರೀ ಅದಕ್ಕೆ ಎಲ್ಲಿ ನಾವು ಶೌಚಾಲಯಕ್ಕೆ ಅದು ಎಲ್ಲಿ ಕಲೆಕ್ಷನ್ ಕೊಡಬೇಕು, ಎಲ್ಲಿಲ್ಲ, ಎಲ್ಲಿ ಮಾಡಬೇಕು ಅನ್ನೋದು ಏನು ಮಾಡಿಲ್ರಿ ಸರ್. ನೀರಿನ ಸಮಸ್ಯೆನೂ ಅದ ಪ್ರಾಬ್ಲಮ್. ಅಮ್ಮಾರು ಹೇಳಿದ್ರಲ್ರಿ ಅಕ್ಕಾರ, ಅದನ್ನು ಹಂಗೆ ಐತಿ ರೀ. ಒಂದು ಬಾಲ್ವಾಡಿ ಟೀಚರು ಅದು ಬಂದಿದ್ದು ರೇಷನ್ ಕೊಡೋದು, ಏನಾರ ಮಾಡೋದು, ಮತ್ತು ಹಿಂಗೆ ಭಾಗ್ಯಲಕ್ಷ್ಮಿ ಅಂತ ಮಾಡೋದು, ಏನೇನು ಸ್ವಲ್ಪ ಕೇರ್ಲೆಸ್ ಆಗಿ ಮಾಡಂಗಿಲ್ರಿ ಸರ್. ಅದ 2,000 ರೂಪಾಯಿ ಹಾಕೋಕ್ಕಿಂತ ಓದು ಹುಡುಗರ್ಗ ಸಣ್ಣ ಹುಡುಗರು ಅದಾವ, ಅದು ಮಾಡ್ಬೇಕಿಲ್ರಿ ಸರ್. ಅವ್ರು 2,000 ರೂಪಾಯಿಕ್ಕಿಂತ ಈ ಡೆವಲಪ್ಮೆಂಟ್ ಇಂಪಾರ್ಟೆಂಟ್ ಅಂತ. ಹ್ಞೂ ರೀ ಸರ್, ಅದೇ ಅದಕ್ಕೆ ಬೇಕ್ರಿ. 2,000 ರೂಪಾಯಿನ 2,000 ರೂಪಾಯಿಕ್ಕಿಂತ ಹೆಚ್ಚಿನ ಮಾರ್ಕೆಟ್ನಾಗ ಎಷ್ಟು ರೇಟ್ ಐತೆ ನೋಡ್ರಿ ಸರ್. ಅಲ್ಲಿ ಏನಾರು ಒಂದು ಕಾಯಿಪಲ್ ಏನಾರು ತಗೋಬೇಕಂದ್ರೂ ಅಷ್ಟು ರೇಟ್ ಜಂಪ್ ಆಗೈತ್ರಿ ಸರ್. ಅಲ್ಲಿ ವಾಸನೆ ಬರುತ್ತಲ್ಲ ರಾತ್ರಿ ಎಲ್ಲ, ಸ್ಮೆಲ್ ಅಂತೂ ಫುಲ್ ಐತ್ರಿ. ಇಟ್ಟಿಟ್ಟು ಮಕ್ಳು ಕರ್ಕೊಂಡು ಹೆಂಗಿರ್ಬೇಕ್ರಿ ಈ ಮನ್ಯಾಗ ನಾವು? ಎಷ್ಟು ತಿಂಗಳ ಮಗು ಇದು ಇವಾಗ 4 ತಿಂಗಳ ರೀ. 4 ತಿಂಗಳ ನಿಂತ್ರ ಅಂದ್ರು ಬಂದನ್ಸುಟ್ಟು ಅದೇ ವಾಸನೆ ಕುಡ್ದು ಸಾಕಾಗ್ಬಿಟ್ಟಿದೆ ನಮ್ಗೆ. ನೋಡಿ ಸರ ಇಲ್ಲಿ ಸುಳ್ಳು ಹೇಳಿದ್ರೆ ನೋಡಿಲಿ ಸೊಳ್ಳಿ ಕಡಿಸಿದ್ದು ಮಕ್ಕಳಿಗೆ ಈ ತರ ಅನ್ರಿ ಸರ ಆಗೋದು. ನೋಡ್ರಿ ಇಲ್ಲೆಲ್ಲ ಕೆಂಪಿಗೆ ಹೆಂಗಾಗಿದೆ ಬೆನ್ನೆಲ್ಲ ಮಗುಂದು. ನೋಡ್ರಿ ಸರ್ ಒಂದ್ ಸ್ವಲ್ಪ ಇಲ್ಲೆಲ್ಲ ಸೊಳ್ಳಿ ಕಡ್ದಿದ್ದು ನೋಡ್ರಿ. ಅದು ಈ ತರ ಸೊಳ್ಳಿ ಕಡ್ತಾವ್ರಿ ನೋಡ್ರಿ ಸರ. ಇಲ್ಲಿ ಮುಖ ಎಲ್ಲ ಸೊಳ್ಳಿ. ಮತ್ತೆ ಇದೆಲ್ಲ ತೆಗಿಬೇಕ್ರಿ ಸರ, ಇದೆಲ್ಲ ಕ್ಲೀನ್ ಮಾಡ್ಬೇಕಿಲ್ರಿ ಸರ. ಏನಾರು ಸವಲತ್ತು ಮಾಡ್ಬೇಕ್ರಿ ಇಲ್ಲೇ. ಇದಾವ ಈ ಏರಿಯಾ ಬಿಟ್ಟು ತಮ್ಮ ಜನಕ್ಕಾದ್ರೂ ಮಾಡ್ತಾರ ಇಲ್ರಿ ಸರ್ ಅವ್ರು. ನಮ್ ಜನ ಏನ್ ಮಾಡ್ರಿ, ನಮ್ಮ ಇಲ್ಲಿ ಒಂದ್ ಜಾಸ್ತಿ ಇರೋದು ಓಟಿನ ತಮ್ಮ ಜನಕ್ಕೆಲ್ಲ ಮಾಡ್ತಾರ ಮೆಂಬರ್ಗಳು. ನಮ್ ಜನಕ್ಕೆ ಏನು ಮಾಡಲ್ರಿ ಸವಲತ್ತು. ಒಂದ್ ಮನಿ ಇದ್ದವ್ರಿಗೆ 4 ಮನಿ ಕೊಟ್ಟಾರ್ರಿ ಅವ್ರು. ಇಲ್ಲೇನ್ ಕೊಟ್ಟಾರಿ ಸರ? 4 ಮನಿ ಕೊಟ್ರ. ಹ್ಞೂ ಮತ್ರಿ ಸರ. ಇಲ್ಲಿ ಇದ ಜೋಪೇನರ್ಗೆ ಆಶ್ರಕಾಲ್ ಮನಿ ಕೊಟ್ಟಾರಿ, ಗಂಗಿ ಮನೆ ಕೊಟ್ಟಾರಿ. ಇಲ್ಲೇನ್ ಕೊಟ್ಟಾರಿ ಈ ಜನಕ್ಕೆ? ಏನಾಗಿಲ್ಲ, ಏನು ಇಲ್ಲ ರೀ. ಇದ ಮನೆಗೆ ಬಿದ್ದು ಉಳ್ಳಾಡಕತ್ತಾರ, ಇನ್ನು ಶಿಲಾ ಬೀಳಾಕತ್ತವ್ರಿ. ಅವ್ರಿದ್ದಾರ ಸಾಲ ಮಾಡಿ ಹಾಕಿಸ್ಕೊಂಡ್ರ ನಾವೇನ್ ಹಾಕಿಸ್ಕೋಬೇಕ್ರಿ ದುಡಿಲಾರ್ದವ್ರು. ಅಲ್ರಿ ಹಿಂದ ಹೊಲಸು ನಾರ್ತೈತ್ರಿ, ಹಿಂದ ಗಟಾರ ಇದ್ರಿ, ಮುಂದ ಇದ್ರದ್ರಿ. ಎಲ್ಲಿಂದ ಇದ್ರ ಮಾಡ್ಬೇಕ್ರಿ ನಾವು? 2 ಮಕ್ಕಳ ಲಗ್ನ ಮಾಡಿಕೊಟ್ರು, ಗಂಡ್ರ ಸತ್ತಾರ, ಅವ್ರ ಮಕ್ಳು ಇಲ್ಲೇ ಅದಾರ್ರಿ. ಅವ್ರಿಗೆ ತಂದು ಹಾಕತ್ ಹೆಂಗ್ರಿ? ಇದನ್ನ ಮಾಡಿದ್ರೆ ನಮ್ಗೆ ಉಣ್ಣಾಕ್ ಬರ್ತೈತ್ರಿ. ಇಲ್ಲ ತಾನೆ ಎಲ್ಲಿಂದ ಬರ್ಬೇಕ್ರಿ ನಮಗ? ಈ ಮನಿ ಕೊಟ್ಟಾರ ಕರೆಯವ್ರಿ, ಡೂಪ್ಲಿಕೇಟ್ ಹಾಕಿ ಪತ್ರ ಕೊಟ್ಟಾರ್ರಿ. ಒರಿಜಿನಲ್ ಕೊಟ್ಟಿಲ್ಲ. ಒರಿಜಿನಲ್ ಅಲ್ರಿ. ಯಾಕೆ ಕೊಟ್ಟಿಲ್ಲ ಅಂತ ಕೇಳಿ. ಈಗ ಈ ಜಾಗಕ್ಕೆ ಏನೋ ನಿಮ್ಗೆ ಆಧಾರಿಲ್ಲ. ಮಾಡ್ತಾನೆ ಕೈಲಿ ರೊಕ್ಕ ಸದ್ಯ ಕೊಟ್ರಿ ನಾವು. 2,2 ಸಾವಿರ 3,3 ಸಾವಿರ ರೂಪಾಯಿ ಕೊಡ್ರಮ್ಮ ನಾವು ಮನೆ ಹಾಕಿಸ್ಕೊಡ್ತೇವೆ ಅಂತ ಬಂದ್ರು. ಇದನ್ನ ಮಾಡ್ರಿ, ಹೋರಾಟ ಮಾಡ್ರಿ ಅಂದ್ರೆ ಈ 3 ಸಲ DC ಆಫೀಸ್ಗೆ ಹೋದ್ರಿ. ಅದು ಏನಿಲ್ಲ, ಅಲ್ಲಿ ಬಿಸಿಲಾಗ ಕುಂತ ಹಂಗ ಬಂದ್ರಿ. ತೊಂದ್ರೆ ಭಯಂಕರ ಆಗೈತಿ. ಗಟರ ತುಂಬಿ ಬಂತಂದ್ರೆ ನೀರು ಒಳಗೆ ಬರ್ತಾವ್ರಿ. ನಮ್ಗೆ ಯಾವುದು ಏನು ಬಂದು ಕೇಳಿದ್ರು, ಮುನ್ಸಿಪಾಲ್ಟಿಗೆ ಹೋಗಿ ಬಂದರು ಯಾರು ಏನು ಸ್ವಸ್ಥ ಮಾಡಂಗಿಲ್ಲ. ನಮಗಿಲ್ಲಿ ಬರ್ತೀವಿ ನಡಿ ಅಂತಾರ್ರಿ. ಅದಕ್ಕಂತಾರೆ ನಾವು ಕೇಳೋದ ಬಿಟ್ಬಿಟ್ಟಿವಿ ರೀ. ಆಮೇಲೆ ನೀರಿಂದು ತೊಂದರೆ ಐತೆ, ನಮಗೆ ಎಲ್ಲ ತೊಂದರೆ ಅದಾವ್ರಿ. ಯಾರು ಏನು ಬಂದು ನಮ್ಗೆ ಕೇಳೋಂಗಿಲ್ಲ ಸರ್. ಇಲ್ಲಿ ಬರ್ತೀವಿ ನಡಿ ಅಂತಾರೆ, ಬರ್ತೀವಿ ಅಂತಾರೆ. ಇಲ್ಲಿ ಮನೆಗೆ ಒಂದೊಂದು ಮನ್ಯಾಗ 4 ಮಂದಿ ಅದೀವಿ ರೀ ಅಂತಂಬ್ರು. ಒಂದ ಮನೆ ಇರೋದು, ಅವ್ರು ಒಳ ಮುಕ್ಕೋದ್ರೆ ನಾವು ಇಲ್ಲಿ ಹೊರ ಮುಕ್ಕೋಬೇಕು ಸರ್. ಹಂಗೈತಿ ನಮ್ಮ ಪರಿಸ್ಥಿತಿ. ಏನೇನು ತೊಂದರೆ ಇದು ಇಲ್ಲ ರೀ, ಬರೀ ಬರ್ತೀವಿ ನಡಿ ಅಂತಾರೆ. ಶೌಚಾಲಯ ಅಂದ್ರು ಅಲ್ಲಿ ಹೋಗ್ಬೇಕ್ರಿ, ನಾವು ಹೊರಗೆ ಹೋಗ್ತೀವಿ ರೀ ಸರ್. 5 ರೂಪಾಯಿ ಕೊಟ್ಟು ಅಲ್ಲಿ ಹೊರಗೆ ಹೋಗ್ಬೇಕು. ಇಲ್ಲಿ ಅಂತಾರೆ ಇಲ್ಲಿ ಕುಂದ್ರಕ್ಕೆ ಇದಿಲ್ಲ ರೀ. ದಿನ 5 ರೂಪಾಯಿ ಕೊಟ್ಟು ಹೋಗ್ತೀವಿ ರೀ. ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀವಿ ರೀ, 5 ರೂಪಾಯಿ ಕೊಟ್ಟು ಬರ್ತೀವಿ ರೀ. ಮನೆಗೆ ಏನೇನು ಇಲ್ಲ ಸರ್. ಇಲ್ಲಿ ಕುಡಿಯೋ ನೀರಿಂದ ಅದ 1 ತಿಂಗಳಿಗೊಮ್ಮೆ ಬರ್ತಾವೆ ಸರ್ ನೀರಲ್ಲಿ. ತಿಂಗಳಿಗೊಮ್ಮೆ ಬ್ಯಾರ್ಲೆ ಹೆಂಗೆ ನೋಡಿದ್ರಿ ಇಲ್ರಿ, ಈಗ ತಂದು ತೋರಿಸಿದ್ದೆ ಹುಳ ಹೆಂಗಿದ್ದೀವಿ ಸರ್. ಈಗ ಹಂಗೆ ಅವ ನೀರಾಗ ಕುಡಿತೀವಿ ರೀ ನಾವು. ಬ್ಯಾರ್ಲೆ ಪೂರ್ತಿ ನೀರು ಹುಳನ ಇರ್ತಾವ್ರಿ, ಅವ ಸೋಸ್ತೀವಿ ಕುಡಿತೀವಿ. ನಮಸ್ಕಾರ, ನಾನು ಅವಳಿ ನಗರ ಗದಗ ಬೆಟಗೇರಿಗೆ 21ನೇ ವಾರ್ಡ್ನಲ್ಲಿದ್ದೀನಿ. 21ನೇ ವಾರ್ಡ್ನಲ್ಲಿ
ಈ ನಮ್ಮ ಕಾರ್ಯಕ್ರಮ ನಿಮ್ಮೂರು ನಿಮ್ಮ ದೂರು. ಈ ಕಾರ್ಯಕ್ರಮದಲ್ಲಿ ಈ ವಾರ್ಡಿನ ಜನ ಏನು ದೂರನ್ನು ಕೊಡ್ತಾರೆ ಅನ್ನೋದನ್ನ ಕೇಳೋಣ. ನಿಮ್ಮ ವಾರ್ಡ್ ಒಳಗೆ ಏನು ಸಮಸ್ಯೆ ಐತಿ, ಬಹಳ ಹೇಳ್ಕೊಳ್ಳುವಂಥ ಸಮಸ್ಯೆ? ಮೇನ್ ಸಮಸ್ಯೆ ಅಂದ್ರೆ ಮೂಲಭೂತ ಸೌಕರ್ಯನೇ ಇಲ್ಲ ಇಲ್ಲಿ. ಎಲ್ಲರೂ ಈಗ ಶ್ರೀಮಂತರೆಲ್ಲರೂ ಬೋರ್ ಅದಾವು, ಬಡವ್ರಿಗಂಕರ ಬೋರೇ ಇಲ್ಲ. ಅವ್ರಿಗೆ ನೀರಿನ ಸಮಸ್ಯೆ, ಇದು ಕುಡಿಯುವ ನೀರಿನ ಇದು ಆದ್ರೆ ಇಲ್ಲಿ ಬೋರ್ ಹಾಕಿದ್ರೆ ಬೋರ್ನ 400 ಮೀಟರ್ ಹಾಕಿದ್ರು ನೀರಿಲ್ಲ. ಮೊದಲೇಕ ನೀರು ಕುಡಿಯುವ ಮೂಲಭೂತ ಸೌಕರ್ಯದೊಳಗೆ ಒಂದೇದ್ದು ಕುಡಿಯೋ ನೀರು. ಆ ನಂತರ ನಮಗಿರುವ ಒಂದು ರೋಡು, ಯಾವ ರೋಡೂ ಇಲ್ಲ ಇಲ್ಲಿ. ಇದು 92ರಾಗಿಂತ ಇದು ಆಗೈತಿ. ಇದು NAKGP ಆಗೈತಿ ಏರಿಯಾ 92 ಇಸ್ವಿಗಿಂತ NAKGP ಆದರೂ ಮೂಲಭೂತ ಸೌಕರ್ಯ ಒಂದು ಇದು ನರೇಂದ್ರ ಮೋದಿ ಇವ್ರ ಅಮೃತ ಸಿಟಿ ಯೋಜನೆದೊಳಗೆ ಡ್ರೈನೇಜ್ ಒಂದು ಮಾಡ್ಯಾರ. ಮತ್ತು ಉಳಿದದ್ದು ಏನೇನು ಯಾವ ಕೆಲಸನೂ ಇಲ್ಲ. ಇಲ್ಲೇ ಮಕ್ಕಳ ಈ ರೀಸೆಂಟ್ ಆಗಿ ಇದ್ದದಕ್ಕೆ ಎಲ್ಲವೂ ಕೆಲವೊಂದು ಮಾಡ್ಯಾರ. ಆದ್ರೆ ಇಲ್ಲಿ ಮಾತ್ರ ಯಾವ ಸೌಕರ್ಯನೂ ಇಲ್ಲ. ದವಾಖಾನೆ ಇಲ್ಲ, ಅಂಗನವಾಡಿ ಇಲ್ಲ, ಯಾವ ಸೌಕರ್ಯ ಇಲ್ಲ ಈ ಏರಿಯಾದೊಳಗೆ. ನಾವು ಒಂಥರ ಅನಾಥ ಒಂದು ಇದು ಇದ್ದಂಗೆ ಆದಿವಾಸಿ ಜನಾಂಗ ಇದ್ದಂಗೆ ಬದುಕಾಕತ್ತೀವಿ ಇಲ್ಲಿ ಗದಗ. ನಾವು ನಮ್ಮ ಸಂಘದ ವತಿಯಿಂದ ಕನಿಷ್ಠ ಒಂದು 30-35 ಅರ್ಜಿ ಕೊಟ್ಟಿದ್ದೀವಿ ಮುನ್ಸಿಪಾಲ್ಟಿಗೆ. ಅವು ಯಾವ ಕಾಮಗಾರಿನೂ ಯಾವಾಗೂ ಬಂದಿಲ್ಲ. ಏನು ಮಾಡ್ತಾ ಇದೆ ಸರ್ ಆ್ಯಕ್ಚುಲ್ ಆಗಿ ಮುನ್ಸಿಪಾಲ್ಟಿ ಏನು ಮಾಡ್ತಾ ಇದೆ ಗದಗೊಳಗೆ? ಏನು ಮಾಡ್ತಾ ಇಲ್ಲ. ಅವ್ರ ಮುನ್ಸಿಪಾಲ್ಟಿಯವ್ರು ಕಸ ಒಂದು ಮಾಡ್ತಾರೆ, ಕಸದ್ದೊಂದು ಇದು ಮಾಡಾಕತ್ತಾರೆ ಇಲ್ಲಿ ಸದ್ಯ ಮಟ್ಟಿಗೆ. ಇನ್ನು ಉಳಿದದ್ದು ನಮ್ಮ ಏರಿಯಾಕ್ಕೆ ಮಾತ್ರ ಏನೂ ಮಾಡಿಲ್ಲ. ಇಲ್ಲಿ ಕೂಡ ಕರೆಂಟಿನ ಪ್ರಾಬ್ಲಮ್ ಐತೆ, ಮತ್ತು ನೀರಿನ ಕೂಡ ಭಾಳ ಪ್ರಾಬ್ಲಮ್ ಐತೆ. ಏನ್ರಿ ಈ ಬೋರ್ ಇದ್ದವರು ಬೋರ್ ಯೂಸ್ ಮಾಡ್ಕೊತಾರ. ಏನ್ರಿ ಬೋರ್ ಇಲ್ಲಾರ್ದವರು ಮತ್ತೆ ಅಲ್ಲಿ ಹೋಗಿ ತೊಗೊಂಬರ್ಬೇಕು. ರೋಡ್ ಅಂತೂ ಇಲ್ಲಿ ತನೂ ಒಂದು ಕೂಡ ಕೆಲಸ ಆಗಿಲ್ಲ. ಏನ್ರಿ ಗಾಡಿ ಕಸದ ಗಾಡಿ ಒಂದು ಬರುತ್ತೆ, ಮತ್ತೆ ಉಳ್ಕಿದ್ದು ಏನೂ ಕೆಲಸ ಇಲ್ಲ. ಮತ್ತೆ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದೆಲ್ಲ ಸ್ವಲ್ಪ ಈ ಥರ ಮೈನರ್ಗಳೆಲ್ಲ ತುಂಬ ಇದೆ. ಮಳೆ ಅಂತೂ ಬಂದುಬಿಟ್ರೆ ಮುಗಿದೋಯ್ತು ಸರ್. ಇಲ್ಲಿ ಅಡ್ಡಾಡೋದು ಪ್ರಾಬ್ಲಮ್ ಐತೆ. ಏನ್ರಿ ಎಲ್ಲ ಹಿಂಗೆ ಹುಡುಗರಿಗೆ ಸ್ಕೂಲ್ ಕರ್ಕೊಂಡು ಹೋಗ್ಬೇಕಂದ್ರೂ ಸಮಸ್ಯೆಗಳು, ನೀರು ಹೋಗೋಕ್ಕೆ ಜಾಗ ಇಲ್ಲ ಸರ್ ಇಲ್ಲಿ. ಆ ಥರ ಸಮಸ್ಯೆಗಳಿದೆ. ಗದಗ ನಗರದಲ್ಲಿ ಕೇವಲ ನೀರಿನ ಸಮಸ್ಯೆ ಮಾತ್ರ ಅಲ್ಲ, ರಸ್ತೆ ಸಮಸ್ಯೆ ಇದೆ ಅನ್ನುವಂಥದ್ದು ಕೂಡ ಈ ವಾರ್ಡ್ನಲ್ಲಿ ಕಂಡುಬರುತ್ತೆ. ನೀವು ದೃಶ್ಯಾವಳಿಗಳಲ್ಲಿ ನೋಡಬಹುದು, ಎಲ್ಲೂ ಕೂಡ ರಸ್ತೆ ಸಂಪೂರ್ಣವಾಗಿ ನಿರ್ಮಾಣ ಆಗಿಲ್ಲ. ಎಲ್ಲ ಕಲ್ಲು ಭರಿತವಾಗಿ ಕೂಡಿರ್ತಕ್ಕಂಥ ರಸ್ತೆ. ಒಂದು ವೇಳೆ ಜೋರಾಗಿ ಏನಾದರೂ ಮಳೆ ಬಂತು ಅಂತಾದರೆ ರಸ್ತೆಯಲ್ಲಿ ಸಂಚಾರ ಮಾಡೋದು, ದ್ವಿಚಕ್ರ ವಾಹನ ಸಂಚಾರ ಮಾಡುವಂಥವರಿಗೆ ಬಹಳ ತ್ರಾಸು ಉಂಟಾಗುತ್ತೆ. ಆದ್ದರಿಂದ ಎಲ್ಲೋ ಒಂದು ಕಡೆ ಜನಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ. ಮಧ್ಯನೇ ಚರಂಡಿ ಇದೆ, ಅದು ಕೂಡ ಸುವ್ಯವಸ್ಥೆಯಿಂದ ಕೂಡಿರ್ತಕ್ಕಂತಹ ಚರಂಡಿ ಅಲ್ಲ. ನೀವು ಪಕ್ಕದಲ್ಲಿ ನೋಡ್ಬೋದು, ಕುಡಿಯೋ ನೀರಿನ ಘಟಕ ಮಾಡಿದ್ದಾರೆ, ಆದರೆ ಕುಡಿಯೋ ನೀರಿನ ಘಟಕ ಆರಂಭವನ್ನೇ ಮಾಡಿಲ್ಲ ಇವತ್ತಿನ ತನಕ. ಅದು ಹೆಂಗೆ ಓಪನಿಂಗ್ ಮಾಡಿದ್ರು ಹಾಗೆ ಶಟ್ರೇಜ್ ಹಾಕಿ ಮುಚ್ಚಿಟ್ಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಅನೇಕ ವಾರ್ಡ್ಗಳಲ್ಲಿ ಸಮಸ್ಯೆಯ ಸಾಗರ ಅಂತಕ್ಕಂಥದ್ದು ಗದಗಿನಲ್ಲಿ ಕಂಡು ಬರ್ತಾ ಇದೆ. ನೀರಿನ ಸಮಸ್ಯೆ ಅದು ಏನು ಮುಗಿಯಂಗಿಲ್ಲ, ಮುಗಿಯೋದು ಇಲ್ಲ. ನೀರಿನ ಸಮಸ್ಯೆ ಭಯಂಕರ ಐತಿ. ರೋಡ್ ಬರೋಬ್ಬರ ಇಲ್ಲ ಯಾವ. ಈಗ ನೋಡ್ರಲ್ಲ ಹೆಂಗೆ ನೀರು ಹಾರಾಕುಂತೈತಿ. ಅದು ನೀರು ನಮ್ಮ ಮಂದಿ ಬಂದ್ರೆ ಎಷ್ಟು ಉಪಕಾರ ಐತನೂ ಗೊತ್ತಿಲ್ಲ, ಆದ್ರೆ ಯಾರೂ ಉಪಯೋಗ ಮಾಡಂಗಿಲ್ಲ. ಅದು ಹಂಗ ಸೋರಾಕ್ ಕುಂತ ಒಂದು 20 ವರ್ಷ ಆತ ನಾವು ರಿಪೇರಿ ಮಾಡ್ತೀವಿ. ಅದು ಗೌರ್ಮೆಂಟ್ ಬಂದು ಏನು ನೋಡಂಗಿಲ್ಲ. ಅದು ನಮ್ಮ ಸ್ವಂತ ರೊಕ್ಕಲಿಂದ ನಾವು ಖರ್ಚು ಮಾಡ್ತೀವಿ. ಅದು ಇಲ್ಲಿ ಒಂದು 200-300 ತೊಗೊಂತೀವಿ, ಅಷ್ಟು ಮಾಡಿಸ್ತೀವಿ. ಮತ್ತೆ ಮಾಡ್ತಾರ ಹೋಗ್ತಾರ. ಪಾಪ ಅವ್ರನ್ನೇ ಮಾಡಬೇಕು, ರೊಕ್ಕ ಕೊಡಂಗಿಲ್ಲ ಅಂತಾರ. ರೊಕ್ಕ ಕೊಡಂಗಿಲ್ಲ ಅಂದ್ಮೇಲೆ ಮತ್ತೆ ಅದು ನಮ್ಗಾರ ಅನಿವಾರ್ಯ, ಅದು ನೋಡಕ್ ಆಗಂಗಿಲ್ಲ ಅದು ನೀರಿಂದ. ಮತ್ತು ನಾವ ಹೋಗಿ ರೊಕ್ಕ ಕೊಟ್ಟು ಮಾಡಿಸೀವಿ, ಮತ್ತು ಅಂದ್ರೂ ಸೋರ್ತೈತೆ. ಅದು ಏನು ಮಾಡ್ಬೇಕು ರೊಕ್ಕ? ಗಟ್ರ ನೋಡ್ರಿ, ನಮ್ಮ ಓಣ್ಯಾಗ ಒಳಚರಂಡಿ ಕ್ಲೀನ್ ಇಲ್ಲ, ಗಟ್ರಗಳು ಕ್ಲೀನ್ ಇಲ್ಲ. 8 ಬರ್ತಾರ ಅವ್ರು, 9 ಗಂಟೆಗೆ ನಾಷ್ಟ ಮಾಡ್ತೀನಿ ಅಂತ ಹೇಳಿ ಹೋದ್ರ ಕ್ಲಾಸ್ ಮುಗ್ದು ಹೋಗ್ತೀರಿ. ಇವು ಗಟ್ರ ಬೆಳೆಯೋರು ಬರೀ ½ an hour ಬರಂಗಿಲ್ಲ. ಮತ್ತೆ 8-10 ದಿನ ಬಿಟ್ಟು ಮತ್ತೆ ಬರ್ತಾರೆ, ಮತ್ತೆ ಅರ್ಧ ತಾಸು ಬರ್ತಾರೆ, ಮತ್ತೆ ಹೋಗ್ತಾರೆ. ನೀರಿನ ಸಮಸ್ಯೆ 15 ದಿವಸಕ್ಕೊಮ್ಮೆ ನೀರು ಬರ್ತಾವ್ರಿ. ಮತ್ತೇನು ಬಹಳ ದೊಡ್ಡ ಪ್ರಮಾಣ ಸಮಸ್ಯೆ? ದೊಡ್ಡ ಪ್ರಮಾಣ ಇವು ಸ್ವಲ್ಪ ಗಟ್ರ ಬಟ್ರ ಮಾಡಿಸ್ಬೇಕಾದ್ರೆ ರಿಪೇರಿ ಎಲ್ಲ. ಸ್ವಲ್ಪ ನೀರು ಬಂದಾಗ ನೀರು ಅಲ್ಲೆಲ್ಲೆಲ್ಲೇ ನೀರು ನಿಂದಿರ್ತಾವು. ಅಭಿವೃದ್ಧಿ ಮಾಡ್ಬೇಕ್ರಿ ಇನ್ನು. ನಮಸ್ಕಾರ. ಇವತ್ತು ನಾನು ಗದಗ ನಗರದ ಪಟೇಲ್ ರೋಡ್ ತಿಲಕ್ ಪಾರ್ಕ್ ಹತ್ರ ಇದ್ದೀನಿ. ಇಲ್ಲಿ ಗದಗಿನಲ್ಲಿ
ನೀರಿನ ಅಭಾವ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇದೆ. ಜನ ಎಲ್ಲ ಕೂಡ ನೀರಿಲ್ಲ ಅಂಥೇಳಿ ಪರದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ತಿಂಗಳಿಗೆ ಒಂದು ಸಲ ಅಥವಾ 20 ದಿನಕ್ಕೆ ಒಂದು ಸಲ ಕುಡಿಯೋ ನೀರನ್ನು ಇಲ್ಲಿ ಒದಗಿಸ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಒಂದು ಸರಿಯಾದ ತಂತ್ರಜ್ಞಾನವನ್ನು ಬಳಸದೆ ನೀರನ್ನು ಯಾವ ರೀತಿಯಾಗಿ ವೃಧವಾಗಿ ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ಒಂದು ಪೈಪಿನ ಮೂಲಕ ನೀರು ಅಂತಕ್ಕಂಥದ್ದು ಹರಿದು ಚರಂಡಿಗೆ ಹೋಗ್ತಾ ಇದೆ. ಸ್ಥಳೀಯರು ಹೇಳೋ ಪ್ರಕಾರ ಇದು ಸಿಹಿ ನೀರು, ಕುಡಿಯುವ ನೀರು. ಇದನ್ನು ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆಯನ್ನು ಮಾಡಿದರೆ, ಇದನ್ನು ಉಳಿಸಿದರೆ ಜನರಿಗೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಆದರೆ ಇಲ್ಲಿಯ ನಗರಸಭೆ ಆಗಿರ್ಬೋದು, ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಇದರ ಕಡೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಯಾವುದೇ ತರಹದ ಕಾನ್ಸಂಟ್ರೇಟನ್ನು ಮಾಡಿಲ್ಲ. ಆದ್ದರಿಂದ ಸಿಹಿ ನೀರು, ಕುಡಿಯುವ ನೀರೇ ಈಗ ಚರಂಡಿ ಪಾಲ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಮಾತು. ನಮ್ಮದು 27ನೇ ವಾರ್ಡ್, ನಮ್ಮ ಸೈಡ್ ನೀರು ಬರೋಂಗಿಲ್ಲ, ಆ ಕಡೆ ಸೈಡ್ ನೀರು ಬರ್ತಾವೆ. ಮತ್ತು ಈ ಕಡೆ ಸೈಡ್ ಭಾಳ ಒಟ್ಟು ನೀರಿನ ಸಮಸ್ಯೆನೂ ಭಾಳ ಐತಿ. ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ ಭಾಳ ಅದಾವೆ ಸಮಸ್ಯೆ. ಮಾತು ಹೇಳ್ಕೊಂತ ಹೋದ್ರೆ ಇವುದು ಒಂದು ದಿವಸ ಅಲ್ಲಂಗಿಲ್ಲ, ಅಷ್ಟು ಸಮಸ್ಯೆ ಅದಾವೆ. ಏನು ಸಮಸ್ಯೆ ಕಾಡಾತಮ್ಮ ನಿಮಗೆ ಈ ಊರಾಗ, ಈ ಓಣ್ಯಾಗ? ಎಲ್ಲ ಎಡಿಕೊಂಡ್ ಬೀಳ್ದ್ರಿ, ಬರೇ ರೋಡ ಇಲ್ರಿ ಇಲ್ಲಿ. ಎಲ್ಲ ನೀರಿಲ್ಲ. ಈಗ ರೋಡ್ ಮಾಡ್ಕೊಡ್ರಿ ನಮ್ಗೆ ಮೊದಲು. ಏನ್ ರೋಡ್ ಅಂದ್ರೆ ಏನು ದೊಡ್ಡ ಸಮಸ್ಯೆ? ಏನು ರೋಡ್ ಅಂದ್ರೆ ಎಡಿಕೊಂಡ್ ಬೀಳ್ದೈತಿ ನೋಡಿ, ಬರೇ ತೆಗ್ ಅದಾವ್ರಿ ಎಲ್ಲ ಕಡೆನು. ಯಾರಿಗೂ ಏನು ಹೇಳೇ ಇಲ್ಲನ ರೋಡ್ ಮಾಡಿಸ್ಕೊಡ್ಬೇಕು ಮತ್ತೊಂದು ಓಟ್ ಹಾಕಕ್ ಬಂದಾಗ ಹೇಳಿವ್ರಿ ನಾವು. ಓಟ್ ಹಾಕುವಾಗ ಹೇಳ್ತೀವ್ರಿ ನಾವು. ಹೂನ್ರಿ ಅಂತಾರ ಹಾಕಿಸ್ಕೊಂತಾರ, ಮಾಡಿಲ್ಲ. ಏನ್ ಮಾಡ್ಬೇಕ್ರಿ? ನೀರೇ ಇಲ್ರಿ ಇಲ್ಲಿ, ಕುಡಿಯಾಕ ನೀರೇ ಇಲ್ಲ. ತಿಂಗಳಿಗೊಮ್ಮೆ ಬರ್ತಾವ, 2 ತಿಂಗಳಿಗೊಮ್ಮೆ ಬರ್ತಾವ್ರಿ ನೀರು. ಹ್ಞೂನ್ರಿ. ಇನ್ನೂ ಸಮಸ್ಯೆ ಬಗೆಹರಿದಿಲ್ಲ? ಇಲ್ರಿ, ಒಟ್ಟ ಬಂದೆ ಬರೋದಿಲ್ಲ. ನಿನ್ನ ಮನೆ ಬಂದು 2 ದಿನ ಬಿಟ್ರು ಮತ್ತೆ ಬರ್ಲಿಲ್ರಿ. ಎಷ್ಟು ದಿನಕ್ಕೆ ಆಗೋಂಗ್ ತುಂಬ್ಕೊಂಡು ಇಟ್ಕೋತೀರಿ? ಎಷ್ಟು ಅಲ್ರಿ, ತಿಂಗಳ ನೀರು ಕುಡಿತೀವ್ರಿ ನಾವಿಲ್ಲಿ. 1 ತಿಂಗಳು 2 ತಿಂಗಳಿಗೊಮ್ಮೆ ಬರ್ತಾವ್ರಿ. ಅದ್ರಾಗ ಹುಳ ಆಗಿರ್ತಾವ, ಸೋಸಿ ಕುಡಿತೀವ್ರಿ. ಏನ್ ಮಾಡೋದ್ರಿ ಮತ್ತೆ? ನಾವು 25 ವರ್ಷ ಆತ್ರಿ ಬಂದು ಇಲ್ಲಿ. ಒಂದು ರೋಡ್ ಇಲ್ಲ, ಒಂದು ಇದು ಇಲ್ಲ. ಈಗ ಏನೋ ಒಟ್ಟು ಕಡಿ ಹಾಕ್ಯಾರ, ಅದು ಮೈದಾ ಹಿಟ್ಟು ಬಂದಂಗೆ ಒಳಗೆ ಬರ್ತೈತಿ. ನೀರಿಲ್ಲ. ಆಮೇಲೆ ಇಲ್ಲಿ ಶುದ್ಧ ನೀರು ಹಾಕ್ತೀವಂತ ಅದು ನೀರಿಲ್ಲ, ಯಾವುದು ಇಲ್ಲ. ಗಟರ್ ಇಲ್ಲ, ಸುಡುಗಾಡೆ ಇಲ್ಲ. ಇಲ್ಲಿ ಸಾಯಕ್ ಹತ್ತೀವಿ ನಾವು, ದವಾಖಾನೆ ರೊಕ್ಕ ಹಾಕ್ಕೊಂತ. ಹೇಳ್ರಿ ಅವ್ರಿಗೆ ಮ್ಯಾಲೆ, ಅವ್ರಿಗೆ ರೋಡ್ ಮಾಡ್ರಿ, ಗಟಾರ ಮಾಡ್ರಿ, ನೀರು ಬರಬೇಕು ಸರಿಯಾಗಿ. ನೀರ ಇಲ್ಲ. ತಿಂಗಳ ದಿನ ಸಾತ್ ನೋಡಿ ನೀರು ಇಲ್ಲ ಈಗ. 2000 ರೂಪಾಯಿ ಬರೋದು ಎಲ್ಲೇ ತರ್ತಿದ್ವಿ 2000 ರೂಪಾಯಿನ? ರೇಷನ್ ಕಾರ್ಡ ಇಲ್ಲ. ಇಲ್ಲ, ರೇಷನ್ ಕಾರ್ಡ್ ಮಾಡಂದ್ರ ಅಲ್ಲಿ ಹೋಗ್ರಿ, ಇಲ್ಲಿ ಹೋಗ್ರಿ, ಇಲ್ಲಿ ಕಾಲನ್ ಚಪ್ಪಲ್ ಹೊರದು ಮಾಡ್ಕೊಡ್ಲಿಲ್ಲ. 2000 ತೊಗೊಂಡೇ ಇಲ್ಲ? ಇಲ್ಲ ಯಪ್ಪ, ಇಲ್ಲ. 2000 ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಅಕ್ಕಿಲ್ಲ, ಯಾವ್ದು ಇಲ್ಲ. ಗಟರ್ ಬೇಕು, ಲೈನ್ ಆಗ್ಬೇಕು, ನೀರ್ ಬರ್ಬೇಕಿಲ್ಲೇ ಬರ್ಬೇಕು. ಎಲ್ಲ ವ್ಯವಸ್ಥೆ ಮಾಡ್ರಿ ನೀವು. ಇದು ರಾಕ್ಷತೆ ಬರುದಿಲ್ಲ ನಮಗ. ಏನ್ ಇದು ಅದು ರಾಕ್ಷತೆ ಬರುದಿಲ್ಲ. ಗೃಹಲಕ್ಷ್ಮಿ ಅದು ಯಾವ್ದು ಇಲ್ಲ ನೋಡಿಯಪ್ಪ. 1 ಪೈಸಾ ತಗೊಂಡಿಲ್ಲಪ್ಪ. 3 ತಿಂದ ಆಗೈತಿ. ಗೃಹಲಕ್ಷ್ಮಿ ಬರುದಿಲ್ಲ, ಏನಿಲ್ಲ. ಅದು 1200 ಕೊಡ್ಸಿರ, ಅದು ಬಂದ್ ಮಾಡಿ ಕುಂತಾರ. ಅಪ್ಲೈ ಮಾಡ್ರಿ. ಎಲ್ಲಿ ಮಾಡ್ಬೇಕು ಗೊತ್ತಾ ಇಲ್ಲ ನಮಗೆ. ಎಲ್ಲಿ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾ ಇಲ್ಲ. ರೇಷನ್ ಕಾರ್ಡ್ ಇಲ್ಲ ನಮ್ದು. ಇಲ್ಲ. ಇಲ್ಲಿ ಭಾಳ ಸಮಸ್ಯೆ ಐತ್ರಿ ಸರ್. ರೋಡಿಂದ, ಗಟ್ರಿಂದ, ನೀರಿಂದ. ಮೊನ್ನೆ ನಮ್ಮ ಅಕ್ಕಾರ್ ಬಿದ್ದ ಕೈ ಮುರಿದೈತ್ರಿ. ಎಲ್ಲಿ? ಇಲ್ಲಿ ಮನ್ಯಾಗ ರೀ. ಸಂಕನೂರ್ ದವಾಖಾನೆಗೆ ತಗೊಂಡ್ ಹೋದ್ರಿ. 1 ಲಕ್ಷ ರೂಪಾಯಿ ಕೊಟ್ಟು ಆಪರೇಷನ್ ಮಾಡಿಸ್ಕೊಂಡ್ ಬಂದ್ರಿ. ಇಲ್ಲಿ ರೋಡಿನ ಸಲುವಾಗಿ? ರೋಡಿನ ಸಲುವಾಗಿ ರೀ. ಇವತ್ತಿಗೆ 2 ದಿನ ಆತ್ರಿ ಕೈ ಮುರಿದ. ಈಗ ಮುಂದೆ ಹೆಂಗಮ್ಮ ಪರಿಸ್ಥಿತಿ? ಹೆಂಗ್ರಿ? ಹಿಂಗ ಸಾಯ್ದ್ ಹೋಗುದ್ರಿ. ಈಗ ಮುಂದಿನ ದಿನಗಳಲ್ಲಿ ಚುನಾವಣೆ ಬಂದಾಗ ಏನ್ ಮಾಡೋರ್ ಅದಿರಿ ನೀವು? ಏನ್ ಮಾಡ, ನಾವು ಓಟ ಹಾಕಂಗಿಲ್ರಿ. ನಾವು ಶುದ್ಧ ನೀರ್ ಇಲ್ರಿ ಕುಡ್ಯಾಕ. 2 ತಿಂಗಳ ತುಂಬ್ಕೊಂಡು ಇಟ್ಕೊಂತೀವ್ರಿ. ಅದ ಕುಡಿಬೇಕ್ರಿ. ಜಡ್, ಬರೇ ಜಡ್ ಎಲ್ಲಾರ್ಗು. ರಸ್ತೆ ಸರಿ ಇಲ್ಲರಿ ಇಲ್ಲಿ. ತೆಗ್ಗುದಿನಿ ಬಾಳ ಅದಾವ್ರಿ. ಮಳಿ ಆದ್ರಂತ್ರ ಗಾಡಿ ಹೋಗಂಗೆ ಇಲ್ಲರಿ ಇಲ್ಲಿ ಒಟ್ಟ. ಆ ಪರಿ ಇದೈತ್ರಿ ರಸ್ತೆ ಇಲ್ಲಿ. ಈಗ ಶುದ್ಧ ನೀರಿಂದಂತ್ರ ಅರ್ಧ ಮಾಡಿ ಕೈ ಬಿಟ್ಟಾರ್ರಿ ಇದನ್ನ. ಇದು ಏನಂತ ಗೊತ್ತಿಲ್ಲ. ಸರ್ಕಾರದವ್ರಂತರೂ ಈಗ ಅರ್ಧ ಮಾಡಿ ಅದು ಬೋರ್ ಹಾಕಿದ್ರು, ಬೋರ್ ನೀರ್ ಬಿತ್ತೋ ಏನಿಲ್ಲ ಅದು ಗೊತ್ತಾಗ್ಲಿಲ್ಲ ನಮಗ. ನಾವು ಈಗ ಗರ್ಭಿಣಿ ಇದೀವಿ ಸರ್. ನಮ್ಗೇನಾದರೂ ಗೌರ್ಮೆಂಟಿಂದ ಸವಲತ್ತು ಬೇಕಂದ್ರೆ ರೇಷನ್ ಕಾರ್ಡ್ ಮೇನ್ ಕೇಳ್ತಾರೆ. ನಂದು ಈಗ ಮ್ಯಾರೇಜ್ ಆಗಿ 4 ವರ್ಷ ರನ್ನಿಂಗ್ ಸರ್. ರೇಷನ್ ಕಾರ್ಡ್ ಸಿದ್ದರಾಮಯ್ಯ ಅವ್ರು ಬಂದಾಗಿಂದ ರೇಷನ್ ಕಾರ್ಡ್ ಚಾಲೂನೇ ಇಲ್ಲ.
ಆನ್ಲೈನ್ ಸೆಂಟ್ರಿಗೆ ಹೋದ್ರೆ ಬರೀ ಸರ್ವರ್ ಬಿಸಿ ಐತಿ, ಆಮೇಲೆ ಬರ್ರಿ ಅಂತ ಅಡ್ಡಾಡ್ಸರ. ಆಮೇಲೆ ರೋಡಿನ ಸಮಸ್ಯೆ ಸರ್. ನಾವು ವಾಕಿಂಗ್ ಮಾಡ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾರೆ ಎಷ್ಟೋ ಸಲ ನಾವು ಬಿದ್ದೀವಿ, ಮಕ್ಕಳು ಬಿದ್ದಾವೆ. ಸೊ ನಮ್ಗೆ ರೋಡ್ ನೀರಿಂದು ಟ್ಯಾಂಕ್ನಾಗ ಎಲ್ಲ ನೀರೆಲ್ಲ ತುಂಬ್ಕೊಂಡಿರ್ತೀವಿ ಸರ್. ಎಷ್ಟು ದಿನಗಟ್ಲೆ ತುಂಬಿಟ್ಕೊಳಕ್ಕಾಗುತ್ತೆ, ಹುಳ ಆಗ್ತೈತಿ. ಅದನ್ನ ಕುಡಿದು ಮಕ್ಳಿಗೂ ಟಾಯ್ಲೆಟ್ ಮಾಡೋದು, ಕೆಮ್ಮು ಬರೋದು, ನೆಗಡಿ ಬರೋದು, ನಮಗೂ ಅದೇ ರೀತಿ ಸಮಸ್ಯೆ ಆಗ್ತಿದಾವೆ. ಸೊ ಇವನ್ನೆಲ್ಲ ಬಗೆಹರಿಸ್ಬೇಕು ಸರ್, ಇಲ್ಲಾಂದ್ರೆ ನಾವು ಓಟ್ ಆಗೋದಿಲ್ಲ. ಶಾರ್ಟ್ಕಟ್ ಇದೆ ಸರ್, ರಜ್ ಇದೆ, ಪೂರ್ತಿ ಎರೆಮಣ್ಣಿದೆ, ಹೋಗಕ್ಕಾಗಲ್ಲ. ನಿಮ್ಗೆ ಗಾಡಿ ಎಲ್ಲ ನಡ್ಕೊಂಡು ಹೋಗಂಗಿಲ್ಲ, ಗಾಡಿ ಸೆಕೆಂಡರಿ. ಇನ್ನೊಂದು ಮಳೆ ಆತಂದ್ರಿ ಚಂಬರ್ ನೀರು ಸಣ್ಣ ಮನ್ಯಾಗ ಒಳಗ್ ಹೋಗಂದೈತ್ರಿ, ಮಣ್ಣ ಕಾಲ ಮಠ ಹೋಗಿರ್ತೇವೆ ಸರ್. ಮಣ್ಣೆಲ್ಲಾ ಲುಕ್ಷನ್ ಆಗತ್ತ ಅವ್ರದ್ದು ಮನಿ ಪದಾರ್ಥ. ಅವ್ರು ತೋರಿಸ್ತೀನ್ರಿ ಸರ್, ಅವ್ರ ಮನಿ ಪರಿಸ್ಥಿತಿ ಹೆಂಗೈತಿ ಗೊತ್ತನ್ರಿ ಸರ್. ಅವ್ರ ಮತ್ತೊಬ್ರು ಮನ್ಯಾಗ ಹೋಗಿ ರೊಟ್ಟಿ ಇಸ್ಕೊಂಡ್ ತಿಂದಾರ್ರಿ. ಈಗ ನನ್ನ ಕ್ಯಾಮ್ರಾಮ್ಯಾನ್ಗೆ ನಾನು ಆ ಲೈಟನ್ನು ಆಫ್ ಮಾಡು ಅಂತ ಹೇಳ್ತೀನಿ. ಪ್ಲೀಸ್ ಲೈಟನ್ನು ಆಫ್ ಮಾಡಿ. ಯಾಕೆ ಅಂತಂದರೆ ನನ್ನ ಹಿಂದ್ಗಡೆ ಅದು ಎಷ್ಟು ಸ್ಟ್ರೀಟ್ ಲೈಟ್ಗಳಿದೆ, ಬೀದಿ ದೀಪಗಳಿದೆ ಅನ್ನುವಂಥ ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಒಂದೇ ಒಂದು ಬೀದಿ ದೀಪ ಇಲ್ಲ ಸ್ವಾಮಿ, ಒಂದೇ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಕ್ಯಾಮ್ರಾಮನ್ ಪ್ಲೀಸ್ ಅದನ್ನು ಆಫ್ ಮಾಡಿ, ನಾನು ನಿಮಗೆ ರಿಯಾಲಿಟಿ ತೋರಿಸ್ತೀನಿ. ನೋಡಿ, ಒಂದೇ ಒಂದು ಬೀದಿ ದೀಪವೂ ಕೂಡ ಈ ಒಂದು ಏರಿಯಾದಲ್ಲಿಲ್ಲ. ಕೇವಲ ಎಲೆಕ್ಷನ್ಸ್ ಇದ್ದಾಗ ಮಾತ್ರ ಬರ್ತಾರೆ. ವಾರ್ಡ್ ಮೆಂಬರ್ಗಳು ಅಷ್ಟೇ, ಬೇರೆ ಶಾಸಕರು ಅಷ್ಟೇ, ಸಂಸದರು ಅಷ್ಟೇ, ಎಲ್ಲರೂ ಅಷ್ಟೇ. ಎಲೆಕ್ಷನ್ಸ್ ಇದ್ದಾಗ ಮಾತ್ರ ಬರ್ತಾರೆ ವಿನಃ ಬೇರೆ ಯಾವ ಸಂದರ್ಭದಲ್ಲೂ ಕೂಡ ಅವರು ನಮ್ಮ ಕಷ್ಟವನ್ನು ಆಲಿಸೋದಕ್ಕೆ ಇಲ್ಲಿಗೆ ಬರಲ್ಲ ಅನ್ನುವಂಥದ್ದೇ ಸ್ಥಳೀಯರ ಆಕ್ರೋಶ. ನೀರಿನ ಸಮಸ್ಯೆ ಅದು ಏನು ಮುಗಿಯೋದು ಇಲ್ಲ. ನೀರಿನ ಸಮಸ್ಯೆ ಭಯಂಕರ ಐತಿ. ರೋಡ್ ಬರಬರ ಇಲ್ಲ ಯಾವು. ಈಗ ನೋಡ್ರಲ್ಲ ಹೆಂಗ್ ನೀರ್ ಹಾರಾಕುಂತೈತಿ. ಅದು ನೀರ್ ನಮ್ಮ ಮಂದಿ ಬಂದ್ರೆ ಎಷ್ಟು ಉಪಕಾರ ಐತನೂ ಗೊತ್ತಿಲ್ಲ, ಆದ್ರೆ ಯಾರು ಉಪಯೋಗ ಮಾಡಂಗಿಲ್ಲ. ಅದು ಹಂಗ ಸೋರಾಕುಂತ ಒಂದ್ 20 ವರ್ಷ ಆತ ನಾವು ರಿಪೇರಿ ಮಾಡ್ತೀವಿ. ಅದು ಗೌರ್ಮೆಂಟ್ ಬಂದ್ ಏನು ನೋಡಂಗಿಲ್ಲ. ಅದು ನಮ್ಮ ಸ್ವಂತ ರೊಕ್ಕಲಿಂದ ನಾವು ಖರ್ಚು ಮಾಡ್ತೀವಿ. ಅದು ಇಲ್ಲಿ ಒಂದು 200 300 ತೊಗೊಂತೀವಿ, ಅಷ್ಟು ಮಾಡಿಸ್ತೀವಿ. ಮತ್ತೆ ಮಾಡ್ತಾರ ಹೋಗ್ತಾರ. ಪಾಪ ಅವ್ರನ್ನೇ ಮಾಡಕ್ ರೊಕ್ಕ ಕೊಡಂಗಿಲ್ಲ ಅಂತಾರ. ರೊಕ್ಕ ಕೊಡಂಗಿಲ್ಲ ಅಂದ್ಮೇಲೆ ಮತ್ತೆ ಅದು ನಮ್ಗಾರ ಅನಿವಾರ್ಯ, ಅದು ನೋಡಕ್ ಆಗಂಗಿಲ್ಲ ಅದು ನೀರಿಂದ. ಮತ್ ನಾವ ಹೋಗಿ ರೊಕ್ಕ ಕೊಟ್ಟು ಮಾಡಿಸೀವಿ, ಮತ್ತೆ ಅಂದ್ರೂ ಸೋರ್ದೈತೆ. ಅದು ಏನ್ ಮಾಡ್ಬೇಕು ರೊಕ್ಕ. ಅದಕ್ಕೆ ಇಂಥ ಪರಿಸ್ಥಿತಿ ಯಾಕೆ ಬಂತು ಗದಗಿಗೆ ಅಂತ ಏನ ಕೇಳ್ಬೇಕು. ಮತ್ತೆ ಮ್ಯಾಲೆ ಇರೋರ ಮಂದಿ ಚಲೋ ಇತ್ತಂದ್ರೆ ಎಲ್ಲ ಚಲೋ ಆಗ್ತೈತಿ. ಮ್ಯಾಲೆ ಅವ್ರದ ಅಷ್ಟ ನೋಡ್ಕೊಂಡು ಹೋದ್ರ ಗದಗಿಂದ ಯಾರು ನೋಡೋರು? ಗದಗಿನ ನೋಡೋರು ಯಾರು ನೋಡಂಗೇ ಇಲ್ಲ. ಗದಗಿನ ಮಂದಿ ಬರೇ ಓಟ್ ಹಾಕಿಸ್ಕೊಂಡು ಹೋಗ್ತಾರ. ಆದ್ರೆ ಗದಗಿನ ಬಗ್ಗೆ ಏನು ವಿಚಾರ ಮಾಡಂಗಿಲ್ಲ. ಅಲ್ಲೇ ತಮ್ಮ ಕ್ಷೇತ್ರ ಅಷ್ಟ ನೋಡ್ತಾರ, ನಮ್ಮ ಕ್ಷೇತ್ರ ಏನು ನೋಡುದಿಲ್ಲ ಅವರು. ಯಾವಾಗಾದ್ರೂ ಇದೇ ಪರಿಸ್ಥಿತಿ, ಯಾರಿಗೂ ಏನು ಹೇಳಿ ಉಪಯೋಗನೂ ಇಲ್ಲ. ಗಟ್ರ ನೋಡ್ರಿ, ನಮ್ಮ ಓಣ್ಯಾಗ ಒಳಚರಂಡಿ ಕ್ಲೀನ್ ಇಲ್ಲ, ಗಟ್ರಗಳು ಕ್ಲೀನ್ ಇಲ್ಲ. 8 ಬರ್ತಾರ ಅವ್ರು, 9 ಗಂಟೆಗೆ ನಾಷ್ಟ ಮಾಡ್ತೀನಿ ಅಂತ ಹೇಳಿ ಹೋದ್ರ ಕ್ಲಾಸ್ ಮುಗ್ದ ಹೋತ್ರಿ. ಇವು ಗಟ್ರ ಬೆಳೆಯೋರು ಬರೀ ½ an hour ಬರಂಗಿಲ್ಲ. ಮತ್ತೆ 8-10 ದಿನ ಬಿಟ್ಟು ಮತ್ತೆ ಬರ್ತಾರೆ, ಮತ್ತೆ ಅರ್ಧ ತಾಸು ಬರ್ತಾರೆ, ಮತ್ತೆ ಹೋಗ್ತಾರೆ. ನೀರಿನ ಸಮಸ್ಯೆ 15 ದಿವಸಕ್ಕೊಮ್ಮೆ ನೀರು ಬರ್ತಾವ್ರಿ. ಮತ್ತೇನು ಬಹಳ ದೊಡ್ಡ ಪ್ರಮಾಣ ಸಮಸ್ಯೆ. ದೊಡ್ಡ ಪ್ರಮಾಣ ಇವು ಸ್ವಲ್ಪ ಗಟ್ರ ಮಾಡಿಸ್ಬೇಕಾದ್ರೆ ರಿಪೇರಿ ಎಲ್ಲ ಸ್ವಲ್ಪ ನೀರು ಬಂದಾಗ ನೀರು ಅಲ್ಲೆಲ್ಲೆಲ್ಲೇ ನೀರು ನಿಂದಿರ್ತಾವು. ಅಭಿವೃದ್ಧಿ ಮಾಡ್ಬೇಕ್ರಿ ಇನ್ನು. ನಮಸ್ಕಾರ. ಇವತ್ತು ನಾನು ಗದಗ ನಗರದ ಪಟೇಲ್ ರೋಡ್ ತಿಲಕ್ ಪಾರ್ಕ್ ಹತ್ರ ಇದ್ದೀನಿ. ಇಲ್ಲಿ ಗದಗಿನಲ್ಲಿ ನೀರಿನ ಅಭಾವ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇದೆ. ಜನ ಎಲ್ಲ ಕೂಡ ನೀರಿಲ್ಲ ಅಂತ ಹೇಳಿ ಪರದಾಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ. ತಿಂಗಳಿಗೆ ಒಂದು ಸಲ ಅಥವಾ 20 ದಿನಕ್ಕೆ ಒಂದು ಸಲ ಕುಡಿಯೋ ನೀರನ್ನು ಇಲ್ಲಿ ಒದಗಿಸ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಒಂದು ಸರಿಯಾದ ತಂತ್ರಜ್ಞಾನವನ್ನು ಬಳಸದೆ ನೀರನ್ನು ಯಾವ ರೀತಿಯಾಗಿ ವೃಧವಾಗಿ ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ಒಂದು ಪೈಪಿನ ಮೂಲಕ ನೀರು ಅಂತಕ್ಕಂಥದ್ದು ಹರಿದು ಚರಂಡಿಗೆ ಹೋಗ್ತಾ ಇದೆ. ಸ್ಥಳೀಯರು ಹೇಳೋ ಪ್ರಕಾರ ಇದು ಸಿಹಿ ನೀರು, ಕುಡಿಯುವ ನೀರು. ಇದನ್ನು ಸರಿಯಾದ ರೀತಿಯಲ್ಲಿ ಪರಿಷ್ಕರಣೆಯನ್ನು ಮಾಡಿದರೆ, ಇದನ್ನು ಉಳಿಸಿದರೆ ಜನರಿಗೆ ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಬಹುದು. ಆದರೆ ಇಲ್ಲಿಯ ನಗರಸಭೆ ಆಗಿರ್ಬೋದು, ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬೋದು ಇದರ ಕಡೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಯಾವುದೇ ತರಹದ ಕಾನ್ಸಂಟ್ರೇಟನ್ನು ಮಾಡಿಲ್ಲ. ಆದ್ದರಿಂದ ಸಿಹಿ ನೀರು, ಕುಡಿಯುವ ನೀರೇ ಈಗ ಚರಂಡಿ ಪಾಲ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿನ ಸ್ಥಳೀಯರ ಮಾತು. ನಮ್ದು 27ನೇ ವಾರ್ಡ್, ನಮ್ಮ ಸೈಡ್ ನೀರು ಬರಂಗಿಲ್ಲ, ಆ ಕಡೆ ಸೈಡ್ ನೀರು ಬರ್ತಾವೆ. ಮತ್ತು ಈ ಕಡೆ ಸೈಡ್ ಭಾಳ ಒಟ್ಟು ನೀರಿನ ಸಮಸ್ಯೆನೂ ಭಾಳ ಐತಿ. ರೋಡ್ ಸಮಸ್ಯೆ, ಚರಂಡಿ ಸಮಸ್ಯೆ ಭಾಳ ಅದಾವ ಸಮಸ್ಯೆ. ಮಾತು ಹೇಳ್ಕೊಂತ ಹೋದ್ರೆ ಇವುದು ಒಂದು ದಿವಸ ಅಲ್ಲಂಗಿಲ್ಲ. ನೋಡಿದ್ರಲ್ಲ, ಇದು ಸಂಪೂರ್ಣವಾಗಿ ಗದಗ ನಗರದ ಚಿತ್ರಣ ಮತ್ತು ಇದು ಗದಗ ಜನರ ದೂರು, ಗದಗ ಜನರ ಸಮಸ್ಯೆಗಳು. ಗದಗ ಜನರ ಸಮಸ್ಯೆಗಳಿಗೆ ಅದು ಯಾವಾಗ ಅಧಿಕಾರಿಗಳು ಇತಿಶ್ರೀ ಹಾಡ್ತಾರೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಗುರು ಜೊತೆ ಶ್ರೀನಿವಾಸ್ ವೈದ್ಯ, ಅಶ್ವೇಗ ನ್ಯೂಸ್, ಗದಗ.